ಕರ್ನಾಟಕ ಕಾರುಬಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೆ ನೀರುಣಿಸುವ ಡ್ಯಾಮ್, TB ಡ್ಯಾಮ್, ತುಂಗಭದ್ರಾ ಡ್ಯಾಮ್, ಅದರ ಒಂದು ಕ್ರಸ್ಟ್ ಗೇಟ್ ಒಡೆದು ಹೋಗಿದೆ. ಅದರ ನೀರು ನಿಲ್ಲುವ ಸಾಮರ್ಥ್ಯ 105 TMC. ಒಂದು ಕ್ರಸ್ಟ್ ಗೇಟ್ ಒಡೆದು ಹೋದ ಕಾರಣಕ್ಕಾಗಿ ಅದನ್ನು ರಿಪೇರಿ ಮಾಡಬೇಕು ಅಂತಂದರೆ TB ಡ್ಯಾಮ್ನ 70% ನೀರನ್ನು ಬಿಡಬೇಕು. ನಾವೀಗ 65 TMC ಖಾಲಿ ಮಾಡಬೇಕು, ಮತ್ತೆ ರಿಪೇರಿ ಮಾಡಬೇಕು. ಎಂಥ ಅಯೋಗ್ಯರನ್ನು ನಾವು ಪಟ್ಟದಲ್ಲಿ ಕೂರಿಸಿದ್ದೀವಿ ರೀ, ಎಂಥ ಅಯೋಗ್ಯರನ್ನು ಕೂರಿಸಿದ್ದೀವಿ. ನೀವು ಅವ್ರಿಗೆ ಹೇಳಿ ಅದರ ನಿರ್ವಹಣೆ ಇವರಿಗಿಲ್ಲ ಅಂಥೇಳಿ ಮತ್ತೆ ಬಾಗಿನ ಮಾಡೋಕ್ಕೆ ಹಾಕೋದ್ರಿ ನೀವು. ಕ್ರಸ್ಟ್ ಗೇಟ್ ಒಡೆದೋಗಿದೆ. ಕೇರಳದಲ್ಲಿ ಹಿಂದೆ ಒಂದು ಘಟನೆ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುವಂಥ ಸಾಧ್ಯತೆ ಇತ್ತು. ಮಲ್ಲ ಪರಿಯಾರ್ ಒಡೆದೋದ್ರೆ ಇಡೀ ಊರೇ ಸರ್ವನಾಶ ಆಗ್ತಾ ಇತ್ತು. ಇಡುಕ್ಕಿ ಜಿಲ್ಲೆ ಕ್ರಸ್ಟ್ ಗೇಟ್ ಒಡೆದೋಗಿದೆ. ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ. 60 ಅಧಿಕಾರಿಗಳಿದ್ದಾರೆ. ಇದರ ಬಗ್ಗೆ ಅಲ್ಲಿಯ ಉಸ್ತುವಾರಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅದೇ ಊರಲ್ಲಿ ನಾಗೇಂದ್ರ ಅವರ ರಾಜೀನಾಮೆ ಕೊಟ್ಟಾಗ ಓಡೋಗ್ಬಿಟ್ಟು ಕಿಸ್ಸಿಂಗ್ ಮಾಡ್ತಾಯಿದ್ರು. ಅವ್ರಿಗೆ ಏನಾಗಿಲ್ಲ ಮುದ್ದು ಮಾಡ್ತಾಯಿದ್ರು. ಈಗ ಯಾರು ಮಾಡಬೇಕು? ಮತ್ತೊಂದು ಕಡೆ ಮುಖ್ಯಮಂತ್ರಿಗಳನ್ನು ಖುಷಿ ಪಡಿಸೋದಕ್ಕೆ ಫುಲ್ಲು ತುಂಬಿಸಿದ್ರಂತೆ. ಅದನ್ನು ಒಂದು ಕಾರಣ ನೋಡಿ ಸರ್, ಕಬ್ಬಿಣದ ಒಂದು ಇದಿರುತ್ತೆ, ಅದಕ್ಕೆ ಏನಂತಾರೆ, ಅದಕ್ಕೆ ಸರಪಳಿ ನೋಡಿ, ಅದು ಸರಪಳಿ ಕಟ್ಟಾಗಿದೆ. ಅದು ಯಾಕೆ ಕಟ್ಟಾಗಿದೆ ಅಂತಂದರೆ ಯಾವ ಟೈಮಲ್ಲಿ ರಿಪೇರಿ ಮಾಡಬೇಕಾಗಿತ್ತು ಮಾಡಿಲ್ಲ. ಯಾವುದೊಂದು ಪ್ರಾಬ್ಲಮ್ ಆಗಿರುತ್ತಲ್ವ, ಯಾರು ನೋಡಬೇಕಾಗಿತ್ತು? 60 ಮಂದಿ ಅಧಿಕಾರಿಗಳಿದ್ದಾರೆ. ಈಗ ನಾವು ರಿಪಬ್ಲಿಕ್ ಕನ್ನಡ ಅಕ್ಕಪಕ್ಕದ ಡ್ಯಾಮ್ಗಳನ್ನು ಚೆಕ್ ಮಾಡ್ತಾ ಇದ್ವಿ. ಪಂಪಾ ಡ್ಯಾಮ್ ರಿಯಾಲಿಟಿ ಚೆಕ್. ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಅವರಿಂದ ಕ್ರಸ್ಟ್ ಗೇಟ್ ಮಾಹಿತಿ, ಕ್ರಸ್ಟ್ ಗೇಟ್ ಬಗ್ಗೆ ಇಂಚಿಂಚು ಮಾಹಿತಿ. ರಿಪಬ್ಲಿಕ್ ಕನ್ನಡದಲ್ಲಿ ಕ್ರಸ್ಟ್ ಗೇಟ್ ತಯಾರು ಮಾಡಲು ಎಷ್ಟು ದಿನ ಬೇಕಾಗುತ್ತೆ? TB ಡ್ಯಾಮ್ ಕ್ರಸ್ಟ್ ಗೇಟ್ ಸಾಮರ್ಥ್ಯ ಎಷ್ಟು? ರಿಪಬ್ಲಿಕ್ ಕನ್ನಡದಲ್ಲಿ ಡ್ಯಾಮ್ನ ಸಂಪೂರ್ಣ ವಿಶ್ಲೇಷಣೆ, ಡ್ಯಾಮ್ನ ಮುಂಭಾಗ, ಕ್ರಸ್ಟ್ ಗೇಟ್ ಬಳಿಯ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಅವರು ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಒಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ದುರಸ್ತಿ ಕಾಮಗಾರಿ ನಡೀತಾ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ದೃಶ್ಯದಲ್ಲಿ ನೋಡ್ಬೋದು, ಈಗ ತುಂಗಭದ್ರಾ ಜಲಾಶಯದಲ್ಲಿರ್ತಕ್ಕಂಥ 30 ಕ್ರಸ್ಟ್ ಗೇಟ್ಗಳ ಪೈಕಿ ಈ ಕ್ರಸ್ಟ್ ಗೇಟ್ ಒಡೆದಿರ್ತಕ್ಕಂಥದ್ದು. ಇದು 19ನೇ ಕ್ರಸ್ಟ್ ಗೇಟ್. ನೋಡ್ರಿ ಯಾವ ರೀತಿಯಾಗಿ ತುಂಗಭದ್ರಾ ಜಲಾಶಯದಿಂದ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ನೀರು ಹೋಗ್ತಾ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೊಂದು ಕಡೆಗೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ನ ಸರಪಳಿ ಅಂದರೆ ಚೈನ್ ಲಿಂಕ್ ಕಟ್ಟಾಗಿ ಬಿದ್ದಿರ್ತಕ್ಕಂಥದ್ದು ಇನ್ನೊಂದು ಕಡೆಗೆ ಕಾಣುತ್ತೆ. ಇದೇ ಭಾಗದಲ್ಲಿ ಈಗ ಒಂದು ದುರಸ್ತಿ ಕಾಮಗಾರಿಯನ್ನು ಮಾಡಬೇಕು. ಹೀಗಾಗಿ ಸಂಪೂರ್ಣವಾಗಿ 50 TMC ನೀರನ್ನ ಈಗ ಹೊರಬಿಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಈ ಗೇಟ್ನಿಂದ ಸುಮಾರು 35,000 ಕ್ಯೂಸೆಕ್ಸ್ನಷ್ಟು ನೀರು ಹೊರ ಹೋಗ್ತಾ ಇದೆ. ಇನ್ನುಳಿದ ಕ್ರಸ್ಟ್ ಗೇಟ್ಗಳ ಮೂಲಕ ಸುಮಾರು ಒಂದೊಂದು ಕ್ರಸ್ಟ್ ಗೇಟ್ಗಳಿಂದ 5,000 ರಿಂದ 6,000 ಮಾತ್ರ ಹೋಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತು 1 ಲಕ್ಷ ಕ್ಯೂಸೆಕ್ಸ್ ನೀರು ಹೊರ ಹೋಗ್ತಾ ಇದೆ. ಇನ್ನೊಂದು ಕಡೆಗೆ ನೋಡ್ಬೋದು, ಕ್ರಸ್ಟ್ ಗೇಟ್ನ ಏನು ಚೈನ್ ಲಿಂಕ್ ಯಾವ ರೀತಿ ತುಂಡಾಗಿ ಬಿದ್ದಿದೆ ಅಂದರೆ ಈಗೇನು ಕಟ್ಟಾಗಿದೆ, ಇದರಿಂದ ಆ ಗೇಟ್ ಕೆಳಗೆ ಹೋಗಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು. ಈಗ ಸಿಗ್ತಾ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ ಅದು ಗೇಟ್ ಏನು ಸಂಪೂರ್ಣವಾಗಿ ಕೊಚ್ಚಿ ಹೋಗಿಲ್ಲ, ಆದರೆ ನಡುವೆ ಅದು ಸಿಲ್ಕೊಂಡಿದೆ ಅಂತ ಈಗ ತಜ್ಞರು ಹೇಳ್ತಾ ಇರ್ತಕ್ಕಂಥದ್ದು. ಈಗ ಸಂಪೂರ್ಣವಾಗಿ ಇದು ಒಂದು 30 ಅಡಿ ಉದ್ದದ ಕ್ರಸ್ಟ್ ಗೇಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಷ್ಟೊಂದು ಈಸಿಯಾಗಿ ಒಂದು ಹೊಸ ಕ್ರಸ್ಟ್ ಗೇಟನ್ನು ಇಳಿಸೋದಕ್ಕೆ ಆಗಲ್ಲ. ಹೀಗಾಗಿ ಹೊಸ ಕ್ರಸ್ಟ್ ಗೇಟ್ಗಳನ್ನ ಇಳಿಸಬೇಕು ಅಂದರೆ ಸುಮಾರು 50 ಅಡಿಯಷ್ಟು ನೀರನ್ನು, ಅಂದರೆ 50 TMC ಅಷ್ಟು ನೀರನ್ನು ಕಡಿಮೆ ಮಾಡಬೇಕು, 20 ಅಡಿಯಷ್ಟು ನೀರನ್ನು ಇಳಿಸಬೇಕು ಅಂತ ಈಗಾಗಲೇ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ನಾನು ಯಾವ ರೀತಿಯಾಗಿ ಈ ಕ್ರಸ್ಟ್ ಗೇಟ್ನ ಮೂಲಕ ನೀರು ಹೊರಗಡೆ ಹೋಗುತ್ತೆ ಅನ್ನೋದನ್ನ ತೋರಿಸ್ತೀನಿ. ನೋಡ್ಬೋದು, ಸಂಪೂರ್ಣವಾಗಿ ಒಂದು ರೀತಿ ಜಲಪಾತದ ರೀತಿಯಲ್ಲಿ ನೀರು ಹೋಗ್ತಾ ಇದೆ. ನೋಡಿ, ಸಂಪೂರ್ಣವಾಗಿ ಹಾಲ್ನೊರೆಯಂತೆ ನೀರು ಹೋಗ್ತಾ ಇದೆ. 1 ಲಕ್ಷ ಕ್ಯೂಸೆಕ್ಸ್ ನೀರು ಈಗ ಡ್ಯಾಮ್ನಿಂದ ಹೊರ ಹೋಗ್ತಾ ಇದೆ. ನೀವೇನು ಈಗ ದೃಶ್ಯದಲ್ಲಿ ನೋಡ್ತಿದ್ದೀರಾ, ಇದು 19ನೇ ಕ್ರಸ್ಟ್ ಗೇಟ್ನಿಂದ ನೀರು ಯಾವ ರೀತಿ ಹೋಗ್ತಾ ಇದೆ ಅನ್ನೋ ದೃಶ್ಯ. ಅಕ್ಕಪಕ್ಕದಲ್ಲೂ ಕೂಡ ನೋಡ್ಬೋದು, ಸರಳವಾಗಿ ನೀರು ಹೋಗ್ತಾ ಇದೆ. ಅದರಿಂದ ಕಡಿಮೆ ಪ್ರಮಾಣದ ನೀರನ್ನು ಬಿಟ್ಟಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ 19ನೇ ಕ್ರಸ್ಟ್ ಗೇಟ್ ಏನಿದೆ ಅದರಲ್ಲಿ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ನೀರು ಹೋಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಉಕ್ಕಿ ರಭಸವಾಗಿ ಹರಿತಾ ಇದೆ. ಸಂಪೂರ್ಣವಾಗಿ ಈ ನೀರು ಹಂಪಿ ಮುಖಾಂತರ ಕಂಪ್ಲಿ ಜೊತೆಗೆ ಒಟ್ಟಾರೆಯಾಗಿ ಬಳ್ಳಾರಿ ಆಗಿರ್ಬೋದು,
ಕೊಪ್ಪಳ, ವಿಜಯನಗರ ಜೊತೆಗೆ ರಾಯಚೂರು ಜಿಲ್ಲೆಗೆ ಈ ನೀರು ಹೋಗುತ್ತೆ, ಬಳಿಕ ಆಂಧ್ರಕ್ಕೆ ಹೋಗುತ್ತೆ. ಇದೆಲ್ಲ ನೀರು ಸಂಪೂರ್ಣವಾಗಿ ವೇಸ್ಟ್ ಆಗಿ ಹೋಗ್ತಾ ಇದೆ ಅಂತ ಹೇಳೋದಕ್ಕೆ ನಮಗೆ ನಿಜಕ್ಕೂ ದುಃಖವಾಗುತ್ತೆ. ಯಾಕಂದರೆ ಇದೆಲ್ಲ ನೀರು ಇಷ್ಟೆಲ್ಲ ಏನು ಪೋಲಾಗಿ ಹೋಗ್ತಾ ಇದೆ. ಈ ನೀರು ಇದ್ದಿದ್ರೆ ಈ ಭಾಗದ ಅಂದರೆ ಕರ್ನಾಟಕದ 4 ಜಿಲ್ಲೆಗಳಿಗೆ 2ನೇ ಬೆಳೆಗೆ ನೀರು ಆಗ್ತಾ ಇತ್ತು. ಅಂದರೆ ಬೆಳೆಗೆ ಸಂಪೂರ್ಣವಾಗಿ ನೀರಾಗಿ ರೈತರಿಗೆ ಖುಷಿ ಆಗ್ತಾ ಇತ್ತು. ಈಗ ನಿಜಕ್ಕೂ ರೈತರಲ್ಲಿ ಒಂದು ರೀತಿಯ ಆತಂಕ ಎದುರಾಗಿರ್ತಕ್ಕಂಥದ್ದು. ಇನ್ನೊಂದು ವಾರದಲ್ಲಿ 19ನೇ ಕ್ರಸ್ಟ್ ಗೇಟನ್ನು ಮರು ನಿರ್ಮಾಣ ಮಾಡೋದಾಗಿ ಈಗಾಗಲೇ TB ಡ್ಯಾಮ್ನ ಮಂಡಳಿಯ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ಕಾದ್ ನೋಡೋಣ ಇನ್ನು ಎಷ್ಟು ದಿನ ಆಗುತ್ತೆ ಈ ಕ್ರಸ್ಟ್ ಗೇಟ್ ಕಾಮಗಾರಿ ಮುಗಿಯೋದಕ್ಕೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ. ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಒಡೆದು ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದ ನೀರು ವ್ಯರ್ಥವಾಗ್ತಾ ಇದೆ. ಹೀಗಾಗಿ ಒಂದು ಕ್ರಸ್ಟ್ ಗೇಟ್ ಎಷ್ಟರ ಮಟ್ಟಿಗೆ ದೊಡ್ಡದಾಗಿರುತ್ತೆ, ಅದರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ನಾನೀಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು. ನಾನೀಗ ತುಂಗಭದ್ರಾ ಜಲಾಶಯದ ಮುಖ್ಯ ಭಾಗದಲ್ಲಿದ್ದೀನಿ. ಅಂದರೆ ಕ್ರಸ್ಟ್ ಗೇಟ್ಗಳ ಮೇಲೆ ಇರತಕ್ಕಂಥ ಸ್ಥಳದಿಂದ ನಿಂತ್ಕೊಂಡು ಒಂದು ಜಲಾಶಯದ ವ್ಯೂವನ್ನು ತೋರಿಸ್ತಾ ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೋಡ್ತಿದ್ದೀರಾ, ಸುಮಾರು 95 TMCಗಿಂತ ಹೆಚ್ಚಿನ ನೀರು ಈ ಜಲಾಶಯದಲ್ಲಿ ಸಂಗ್ರಹವಾಗಿದೆ. ಈ ನೀರನ್ನು ಸಂಗ್ರಹವಾಗಿರ್ತಕ್ಕಂಥ ನೀರನ್ನು ತಡೆ ಹಿಡಿಯೋದು ಕ್ರಸ್ಟ್ ಗೇಟ್ಗಳು. ಈ ದೃಶ್ಯದಲ್ಲಿ ನೋಡ್ಬೋದು. ನೇರವಾಗಿ ಈಗ ನಾನೀಗ ನಿಮಗೆ ಕ್ರಸ್ಟ್ ಗೇಟನ್ನು ತೋರಿಸ್ತೀನಿ. ಈ ದೃಶ್ಯದಲ್ಲಿ ನೀವೇನು ನೋಡ್ತಿದ್ದೀರಾ, ಇದಕ್ಕೆ ಒಂದು ಕ್ರಸ್ಟ್ ಗೇಟ್ ಅಂತ ಕರೀತಾರೆ. ಇದು ಸುಮಾರು 30 ಅಡಿ ಉದ್ದ ಇರುತ್ತೆ. ನೋಡಿ, ನಮ್ಮ ಕ್ಯಾಮ್ರಾಮನ್ ವಿನಾಯಕ್ ಅವರಿಗೆ ನಾನು ಹೇಳ್ತೀನಿ ಸಂಪೂರ್ಣವಾಗಿ ಕ್ರಸ್ಟ್ ಗೇಟ್ನ ಪೂರ್ತಿ ದೃಶ್ಯಾವಳಿಯನ್ನು ತೋರಿಸೋದಕ್ಕೆ ಹೇಳ್ತೀನಿ. ಅದೇ ಪ್ರಕಾರವಾಗಿ ನೀವು ನೋಡಿ, ಒಂದು ಕ್ರಸ್ಟ್ ಗೇಟ್ 30 ರಿಂದ 35 ಅಡಿ ಉದ್ದ ಇರುತ್ತೆ. ಅಷ್ಟೇ ಅಲ್ಲದೆ 30 ಅಡಿ ಎತ್ತರ ಕೂಡ ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಕ್ರಸ್ಟ್ ಗೇಟ್ ಅನ್ನು ತಡೆಯೋದಕ್ಕೆ ಎಷ್ಟೊಂದು ಶರಳುಗಳನ್ನ ಹಾಕಿದ್ದಾರೆ, ಅಂದ್ರೆ ಕಬ್ಬಿಣದ ರಾಡ್ಗಳನ್ನು ಹಾಕಿದ್ದಾರೆ. ಸುಮಾರು ಸಾಕಷ್ಟು ಪ್ರೆಷರ್, ಅಂದ್ರೆ ಸುಮಾರು 95 TMC ನೀರು ಪ್ರೆಷರ್ನ ತಡೆದುಕೊಂಡು ಇರ್ತಕ್ಕಂಥ ಕ್ರಸ್ಟ್ ಗೇಟ್ಗಳು. ಒಟ್ಟಾರೆಯಾಗಿ ಈ ಒಂದು ಡ್ಯಾಮ್ನಲ್ಲಿ ತುಂಗಭದ್ರಾ ಜಲಾಶಯದಲ್ಲಿ ಒಟ್ಟು 30 ಕ್ರಸ್ಟ್ ಗೇಟ್ಗಳಿವೆ. ಒಂದೊಂದು ಕ್ರಸ್ಟ್ ಗೇಟ್ಗಳಿಂದ ಕೂಡ ಸಾವಿರಾರು ಕ್ಯೂಸೆಕ್ ನೀರನ್ನ ಒಮ್ಮೆಲೆ ಬಿಡಬಹುದು. ಇದೇ ರೀತಿಯ ಕ್ರಸ್ಟ್ ಗೇಟ್ ಅಂದ್ರೆ ಇನ್ನೊಂದು ಭಾಗದಲ್ಲಿ ನೋಡಬಹುದು. ಈ ಕ್ರಸ್ಟ್ ಗೇಟ್ ಅನ್ನ ಇಳಿಸೋದಕ್ಕೆ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿರ್ತಾರೆ ಅಂದ್ರೆ ದೊಡ್ಡ ಚೈನ್ಗಳನ್ನ ಹಾಕುವ ಮೂಲಕ ಆ ಚೈನ್ಗಳಲ್ಲಿ ಈ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಈ ಚೈನ್ಗಳ ಮೂಲಕವೇ ಕ್ರಸ್ಟ್ ಗೇಟ್ ಅನ್ನ ಎತ್ತೋದಾಗಿರ್ಬೋದು ಅಥವಾ ಇಳಿಸೋದಾಗಿರ್ಬೋದು ಮಾಡ್ತಾರೆ. ಇದಕ್ಕೆ ಆಯಿಲ್ ಅನ್ನ ಕೂಡ ಹಾಕಿರ್ತಾರೆ. ದೊಡ್ಡ ಬೇರಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ. ಇದೇ ರೀತಿಯಾದ ಚೈನ್ 2 ಇರ್ತವೆ. ಆದ್ರೆ ಈಗ ಏನು ಡ್ಯಾಮ್ ನಲ್ಲಿ ಆಗಿರ್ತಕ್ಕಂಥ ದುರಂತ ಏನಿದೆ, 19ನೇ ಗೇಟ್ ಇದೇ ಮಾದರಿಯಲ್ಲಿ ಇತ್ತು. ಆದ್ರೆ ಈಗ ಆ ಗೇಟ್ ಸಂಪೂರ್ಣವಾಗಿ ಚೈನ್ ಲಿಂಕ್ ಕಟ್ ಆಗಿದೆ. ಅಂದ್ರೆ ಚೈನ್ ಲಿಂಕ್ ಅಂದ್ರೆ ಆ ಚೈನ್ ನಲ್ಲಿ ಇರ್ತಕ್ಕಂಥ ಒಂದು ಲಿಂಕ್ ಕಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಆ ಗೇಟ್ ಕೊಚ್ಚಿಕೊಂಡು ಹೋಗಿರ್ತಕ್ಕಂಥದ್ದು. ಅರ್ಧದಲ್ಲೇ ನಿಂತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ನೀರನ್ನ ಹೊರಗೆ ಬಿಡ್ತಕ್ಕಂಥ ಅನಿವಾರ್ಯತೆ ಎದುರಾಗಿದೆ. ನೋಡಿ, ಈಗೇನು ಗೇಟ್ ಅನ್ನು ನೋಡ್ತಿದ್ದೀರಾ, ಈ ಗೇಟ್ 22ನೇ ಗೇಟು. ಈ ಗೇಟ್ ನಲ್ಲಿ ಇರ್ತಕ್ಕಂಥ ಪ್ರೆಷರ್ ನೋಡಿ ಯಾವ ರೀತಿಯಾಗಿ ನೀರು ಕೆಳಗಡೆ ಹೋಗ್ತಾ ಇದೆ. ಅಂದ್ರೆ ಅರ್ಧದಷ್ಟು ಗೇಟ್ ಅನ್ನ ಈಗ ಮೇಲೆ ಎತ್ತಿರ್ತಕ್ಕಂಥದ್ದು. ಯಾಕಂದ್ರೆ 1 ಲಕ್ಷ ಕ್ಯೂಸೆಕ್ ನೀರು ಡ್ಯಾಮ್ ನಿಂದ ಹೊರ ಹೋಗಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸುಮಾರು 30 ಗೇಟ್ಗಳ ಮೂಲಕ ಇಷ್ಟೇ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡ್ತಿದ್ದಾರೆ. ಆದ್ರೆ 19ನೇ ಕ್ರಸ್ಟ್ ಗೇಟ್ ಏನಿದೆ ಅದರಲ್ಲಿ ಒಂದೇ ಗೇಟ್ ನಲ್ಲಿ 35,000 ಕ್ಯೂಸೆಕ್ಸ್ ನೀರು ಹೋಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಒಂದು ಕ್ರಸ್ಟ್ ಗೇಟ್ ನ ಪ್ರಾಮುಖ್ಯತೆ ಸಾಕಷ್ಟು ಇರ್ತಕ್ಕಂಥದ್ದು. ಒಂದೊಂದು ಕ್ರಸ್ಟ್ ಗೇಟ್ಗಳು ಕೂಡ ಡ್ಯಾಮ್ ನ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಯಾಕಂದ್ರೆ ಸುಮಾರು 105 TMC ಸಾಮರ್ಥ್ಯದ ಡ್ಯಾಮ್ ಇದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕ್ರಸ್ಟ್ ಗೇಟ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ರಸ್ಟ್ ಗೇಟ್ ಅನ್ನ ಮಾಡಿಸೋದಕ್ಕೆ ಒಂದು ದಿನದಲ್ಲಿ ಸಾಧ್ಯ ಇಲ್ಲ, ಅಥವಾ ಮಾಡೋದಕ್ಕೆ ಸಾಧ್ಯ ಇಲ್ಲ ಒಂದು ದಿನದಲ್ಲಿ. ಹೀಗಾಗಿ 1 ವಾರ ಬೇಕಾಗುತ್ತೆ. ಈಗಾಗಲೇ ಕೊಪ್ಪಳ ಹಾಗೂ ವಿಜಯನಗರ ಜಿಲ್ಲೆಯ 2 ಕಡೆ ಕ್ರಸ್ಟ್ ಗೇಟ್ಗೆ ಬೇಕಾದ ಬಿಡಿಗ ಭಾಗಗಳನ್ನ ತಯಾರು ಮಾಡ್ತಿದ್ದಾರೆ. ಜೊತೆಗೆ ಇನ್ನು 1 ವಾರದಲ್ಲಿ ನೀರು ಕಡಿಮೆ ಆದ ಬಳಿಕ ಇದೇ ರೀತಿ ಕ್ರಸ್ಟ್ ಗೇಟ್ ಅನ್ನ ಮತ್ತೆ 19ನೇ ಗೇಟ್ಗೆ ಅಳವಡಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ವಿಜಯನಗರ.